ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಮಾಟೋಡಿ ಪಲ್ಯ ಮಾಡ್ತಿದ್ದೀನಿ, ಮೆಂತ್ಯ ಸೊಪ್ಪು. ಅದಕ್ಕೆ ಏನೇನು ಬೇಕು ಅಂದರೆ, ಮೆಂತ್ಯ ಸೊಪ್ಪು 1 ಕಟ್ಟು ತೊಗೊಂಡಿದ್ದೀನಿ. ಬರೀ ಸೊಪ್ಪು, ಕಡ್ಡಿ ಇಲ್ಲ ಇದರಲ್ಲಿ. 1 ಕಟ್ಟು ಮೆಂತ್ಯ ಸೊಪ್ಪು, 6 ಸ್ಪೂನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಅರ್ಧ ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನು ಜೀರಿಗೆ, 2 ಟೀ ಸ್ಪೂನು ಕಡಲೆಬೇಳೆ, ಇಲ್ಲಿ 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಗುಂಟೂರು ತೊಗೊಂಡಿದ್ದೀನಿ. ಈಗ ಕಡಲೆಬೇಳೆ, ಕೊತ್ತಂಬರಿ ಬೀಜ, ಜೀರಿಗೆ, ಮೆಣಸಿನ್ಕಾಯಿ ಇಷ್ಟನ್ನು ನೆನೆ ಹಾಕ್ತೀನಿ ನಾನು. ನೋಡಿ, ಕಡಲೆಬೇಳೆನ ತೊಳೆದು ನೀರು ಹಾಕಿದ್ದೀನಿ. ಇದಕ್ಕೆ ನಾನು ಕೊತ್ತಂಬರಿ ಬೀಜ ಹಾಕ್ತೀನಿ, ಅರ್ಧ ಸ್ಪೂನು ಜೀರಿಗೆ ಹಾಕ್ತೀನಿ, ಆಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿ ನೆನೆಯೋಕ್ಕೆ ಹಾಕೋದು ಯಾಕೆ ಅಂದರೆ ಸ್ವಲ್ಪ ಕಲ್ಲರ್ ಬಿಟ್ಕೊಳ್ಳುತ್ತೆ, ನಿಮಗೆ ಮಾಡಿದಾಗ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದು ನೆನೀಲಿ, ಚೆನ್ನಾಗಿ ನೆನೀಲಿ. ಇದು ಒಂದು ಅರ್ಧ ಗಂಟೆ ನೆನೆಸ್ಬೇಕಲ್ವಾ? ಒಂದು ಅರ್ಧ ಗಂಟೆ ಸಾಕು. ಅದ್ರ ಮೇಲೆ ನೆನೆಸಿದ್ರೂ ತೊಂದರೆ ಇಲ್ಲ, ಆದರೆ ಅರ್ಧ ಗಂಟೆ ಬೇಕೇ ಬೇಕು. ಒಂದು ಗಂಟೆ ನೆನೆಸಿದ್ರೂ ಆಯಿತು, ತೊಂದರೆ ಇಲ್ಲ, ಅರ್ಧ ಗಂಟೆ ಬೇಕೇ ಬೇಕು. ಆಮೇಲೆ ಇಲ್ಲಿ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಕೋತೀನಿ. ಇದು ಚೆನ್ನಾಗಿ ನೆನೀಲಿ. ನೋಡಿ, ಇವಾಗ ಎಲ್ಲ ನೆನೆ ಇಟ್ಟಿದ್ನಲ್ಲ ಮಾಟೋಡಿ ಪಲ್ಯಕ್ಕೆ, ಇವಾಗ ನೆಂದಿದೆ, ಸರಿಯಾಗಿ 1 ಅವರ್ ಆಗಿದೆ. ಇದು ಮಿಕ್ಸಿಗೆ ಹಾಕ್ಕೋತೀನಿ. ನೋಡಿ, ಇದೆಲ್ಲ ಹಾಕಿದೆ, ಮಸಾಲೆ ನೆನೆ ಹಾಕಿದ್ದು. ಇದ್ರ ಜೊತೆಯಲ್ಲಿ ಕೊಬ್ಬರಿನೂ ಹಾಕ್ಕೋತೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ನೋಡಿ, ಹಿಂಗೆ ನುಣ್ಣಗೆ ರುಬ್ಕೊಂಡು ಇದಕ್ಕೊಂಚೂರು ಅರಿಶಿನ ಹಾಕ್ಕೋತೀನಿ, ಒಂದು ಸ್ವಲ್ಪನೇ, ಜಾಸ್ತಿ ಬೇಡ. ಹಾಕ್ಕೊಂಡು ಒಂದೇ ನೋಡಿ, ಇಷ್ಟು ಹುಣಸೆಹಣ್ಣು ಹಾಕ್ಕೋಬೇಕು. ಇದಕ್ಕೆ ಜಾಸ್ತಿ ಹುಣಸೆಹಣ್ಣು ಬೇಕಿಲ್ಲ. ಕೆಲವರು ಹುಣಸೆಹಣ್ಣು ಹಾಕ್ಕೊಳ್ದಿರನೂ ಮಾಡ್ತಾರೆ, ನಾನೊಂದು ಚೂರು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಬೋದು. ನೋಡಿ, ಪೂರ್ತಿ ನುಣ್ಣಗೆ ರುಬ್ಕೊಂಡೆ, ನೈಸಾಗಿದೆ. ಪೂರ್ತಿ ನುಣ್ಣಗೆ ರುಬ್ಕೊಂಡೆ ಈ ಬಟ್ಲಿಗೆ ಹಾಕ್ಕೋತೀನಿ. ನೋಡಿ, ಇವಾಗ ಒಂದು ದಪ್ಪ ಪಾತ್ರೆ ಇಟ್ಟಿದ್ದೀನಿ, ಒಗ್ಗರಣೆ ಹಾಕ್ಕೋತೀನಿ. ಸ್ಟವ್ ಆನ್ ಮಾಡಿಕೊಂಡೆ, ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಲಿ. ಒಂದು 2 ಸ್ಪೂನು ಟೀ ಸ್ಪೂನಲ್ಲಿ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಬೇಕಾದರೂ ಹಾಕ್ಕೋಬೋದು. ನಾನು 2 ಟೀ ಸ್ಪೂನ್ ಹಾಕಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಇಂಗು ಸಾಸಿವೆ ಹಾಕ್ತಿದ್ದೀನಿ. ಅದು ಚೆನ್ನಾಗಿ ಇದಾಗಲಿ, ಕಟ್ಕಾಣಲಿ. ಆಮೇಲೆ ಕರಿಬೇವು ಹಾಕ್ತೀನಿ ಒಂದು ಸ್ವಲ್ಪ. ಆಯಿತು. ಇವಾಗ ಸೊಪ್ಪು ಹಾಕ್ತೀನಿ, ಮೆಂತ್ಯ ಸೊಪ್ಪು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ತೀನಿ. ಚೆನ್ನಾಗಿ ಬಾಡಿಸ್ಬೇಕದು. ನೋಡಿ, 1 ಕಟ್ಟು ಸೊಪ್ಪು ನಾನು ಇದು ಮಾಡಿದ್ದು ಎಷ್ಟಾಗಿದೆ. ಇವಾಗ ನಾನು ರುಬ್ಬಿದ್ದೀನಲ್ಲ ಅದನ್ನು ಹಾಕ್ಕೋತೀನಿ ಮಸಾಲೆ. ಇದನ್ನು ಚೆನ್ನಾಗಿ ಬಾಡಿಸ್ತೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಬೇಕು. ಹೀಗೆ ಅದಕ್ಕೆ ನಾವು ರುಬ್ಬೋವಾಗ ಕಡಿಮೆ ನೀರು ಹಾಕಿ ರುಬ್ಕೋಬೇಕು. ಚೆನ್ನಾಗಿ ಬಾಡಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, ಸಾಕು. ಚೆನ್ನಾಗಿ ಇದನ್ನು ಬಾಡಿಸ್ತೀನಿ. ಇದು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು, ನಂಗೆ ಗೊತ್ತಿರಲಿಲ್ಲ ಇದು ಹೇಗೆ ಮಾಡೋದು ಅಂತ. ಸರಿ, ಇದನ್ನು ಚೆನ್ನಾಗಿ ಬಾಡಿಸ್ಕೊತೀನಿ. ನೋಡಿ, ಈ ಹದದಲ್ಲಿ ನಿಮಗೆ ಆರಿಸ್ಕೊಂಡ್ಬಿಟ್ರೆ ನಿಮಗೆ ಆರಿದ್ಮೇಲೆ ಈ ಪುಡಿಯಾಗಿ ತುಂಬ ಚೆನ್ನಾಗಿರುತ್ತೆ ಅನ್ನ ಕಲಿಸ್ಕೊಳ್ಳೋಕ್ಕೆ ಎಲ್ಲದಕ್ಕೂ. ಇವಾಗ ನಾನೊಂದು ಬೌಲಿಗೆ ತೆಗಿತೀನಿ. ನೋಡಿ, ಮಾಟೋಡಿ ಪಲ್ಯ ರೆಡಿ ಆಯಿತು. ಮೆಂತ್ಯ ಸೊಪ್ಪಿಂದು ತುಂಬ ಚೆನ್ನಾಗಿರುತ್ತೆ. ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ನಿಮ್ಗೆ ಯಾರು ಹೇಳ್ಕೊಟ್ರು? ನನಗೂ ನಮ್ಮ ಅತ್ತೆನೇ. ಅವ್ರಿಗೆ ತುಂಬ ಫೇವರೇಟ್. ಹೌದಾ? ಅದು ತುಂಬ ಮಾಡ್ತಾ ಇದ್ದೆ ನಾನು. ಇದು ಹಳೆ ಕಾಲದ ಅಡುಗೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಹೌದು.
ಹದವಾಗಿ ಉಪ್ಪು ಖಾರ ಹಾಕಬೇಕು. ಅಂದರೆ ಹದವಾಗಿ ಉಪ್ಪು ಖಾರ ಹಾಕಬೇಕು. ಸರಿ ಪುಡಿಯಾಗಿರ್ಬೇಕು. ಅನ್ನ ಕಲ್ಸ್ಕೊಂಡು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಜ, ನೀವು ಮಾಡ್ತಿದ್ರಲ್ಲ, ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ನೋಡಿ, ಅಷ್ಟು ಘಮ್ ಅಂತಿದೆ ಆ ಮೆಂತ್ಯ ಸೊಪ್ಪು. ಮಾಟೋಡಿ ಪಲ್ಯ ಮಾಡಿದ್ನಲ್ಲ, ನೀವು ಅವಲಕ್ಕಿಗೆ ಕಲಿಸ್ಕೊಂಡು ತಿಂತಾ ಇದ್ದೀರಾ. ನೀವು ಅವಲಕ್ಕಿನೇ ಅಲ್ವಾ ಅದು ಹೇಗಿದೆ ನಿಮಗೆ? ಹದ ಕರೆಕ್ಟಾಗಿದೆಯಾ ಪಲ್ಯ? ಮಾಟೋಡಿ ಪಲ್ಯ ಇಲ್ಲ, ತುಂಬ ಚೆನ್ನಾಗೇ ಬಂದಿದೆ. ಹೌದಾ? ಉಪ್ಪು ಖಾರ ಇದು ಎಲ್ಲ ಸರಿ ಇದೆಯಾ? ಇದಕ್ಕೆ ಅದೇ ಸ್ವಲ್ಪ ಹುಣಸೆಹಣ್ಣು ಕಡಿಮೆನೇ ಹಾಕ್ಬೇಕು. ಕೆಲವ್ರು ಹಾಕೋದೇ ಇಲ್ಲ ಅಂತ ಅಂತೀರಾ. ಹಾಕ್ತಾ ಇದ್ರು ಪರವಾಗಿಲ್ಲ, ಆದರೆ ಚೂರು ಹಾಕಿದ್ದೆ ಅಷ್ಟೇ, ಜಾಸ್ತಿ ಏನು ಹಾಕಿರಲಿಲ್ಲ ನಾನು. ಹದವಾಗಿದೆ. ನಿಮ್ಗೆ ಇಷ್ಟ ಆಯಿತು? ಚೆನ್ನಾಗಿದೆ. ಮಾಟೋಡಿ ಪಲ್ಯ ಇರಬೇಕಾದಂಗಿದೆ. ಹೌದಾ? ಮತ್ತೆ ನಿಮ್ಗೆ ಹೇಳ್ಕೊಟ್ಟಿರೋ ಥರನೇ ಇದೆಯಾ? ಹೌದು. ಅವ್ರು ಹೇಳ್ತಿದ್ರಂತಲ್ಲ, ಉದುರುದ್ರಾಗಿರ್ಬೇಕು ಅನ್ನೋದು. ಹೌದಾ ದೊಡ್ಡಮ್ಮ? ಓಕೆ, ಥ್ಯಾಂಕ್ ಯು. ಅದರಲ್ಲೂ ಈ ಥರ ಮಾಡಿಕೊಂಡು ಮಾಟೋಡಿ ಪಲ್ಯ ನಿಮ್ಗೆ ಹೇಗೆ ಬಂತು ಅಂತ ತಿಳಿಸಿ ನನಗೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.